ನಡ್ರಿ ಸರ್ ಹಿಂದೆ ತಿಳಿಸುವುದೇನೆಂದ್ರೆ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ತಾಳಿಕೋಟೆ ಪಟ್ಟಣದಲ್ಲಿ ಸುಮಾರು 65 ವರ್ಷಗಳಿಂದ ತಮ್ಮ ಕುಲಕಸಬನ್ನು ನಂಬಿಕೊಂಡು ಬಂದಿರುವಂತಹ ಒಂದು ಜನಾಂಗ ಪರಿಶಿಷ್ಟ ಜಾತಿಯ ಸಮಗಾರ ಸಮಾಜವನ್ನ ಇವತ್ತು ತುಳಿಯುವಂತ ಪ್ರಯತ್ನ ಅಧಿಕಾರಿಗಳು ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ಇವತ್ತು ಏನ್ ಮಾಡ್ತಿದ್ದಾರೆ ಅಂದ್ರೆ ಊರಿನ ಸೌಂದರ್ಯೀಕರಣ ಅಭಿವೃದ್ಧಿ ಅನ್ನೋ ಒಂದು ನೆಪವನ್ನ ಇಟ್ಕೊಂಡು ಇವತ್ತು ನಮ್ಮ ಒಟ್ಟು 23 ಅಂಗಡಿಗಳನ್ನ ಧ್ವಂಸ ಮಾಡಿ ತೆರವುಗೊಳಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಊರಿನ ಅಭಿವೃದ್ಧಿ ಆಗಲಿ ಸೌಂದರ್ಯಕ್ಕೆ ನಾವು ಕೈ ಜೋಡಿಸ್ತೇವೆ. ಆದ್ರೆ ಒಂದು ಹೈಕೋರ್ಟಿನ ತಡೆಯಾಜ್ಞೆ ಇದ್ರೂ ನೀವು ಈ ಕೆಲಸವನ್ನ ಮಾಡಿದ್ದೀರಿ, ಅದು ತಪ್ಪು. ಕಾನೂನು ಉಲ್ಲಂಘನೆ ಮಾಡಿದ್ದೀರಿ, ಅದಲ್ಲದೆ ನಿಮಗೆ ಜಾತಿ ನಿಂದನೆಯನ್ನೇ ಮಾಡಿದ್ದೀರಿ. ನಾವು ಬದುಕು ಹಕ್ಕನ್ನ ಕಸಿದುಕೊಂಡಿದ್ದೀರಿ. ನಾವು ಕಳೆದ 23 ದಿನಗಳಿಂದ ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಬಂದಿದ್ದೇವೆ. ಇವತ್ತು 24ನೇ ದಿನ. ನಮಗೆ ಇಲ್ಲಿವರೆಗೆ ಯಾವ ಅಧಿಕಾರಿಗಳಾಗ್ಲಿ ಯಾವ ಜನಪ್ರತಿನಿಧಿಗಳಾಗ್ಲಿ ಸ್ಪಂದಿಸಿಲ್ಲ, ನಮಗೆ ನ್ಯಾಯ ಸಿಕ್ಕಿಲ್ಲ. ಅದರ ಸಲುವಾಗಿ ಇವತ್ತು ನನ್ನ ಇಡೀ ವಿಜಯಪುರ ಜಿಲ್ಲೆಯ ಪ್ರಮುಖರು ಮತ್ತು ತಾಳಿಕೋಟೆ ಸಮಾಜದ ಎಲ್ಲ ನನ್ನ ತಾಯಂದಿರು ಹಾಗೂ ಎಲ್ಲ ಪ್ರಮುಖರು ಸೇರಿ ನಾವು ಇವತ್ತು ಜಿಲ್ಲಾಧಿಕಾರಿ ಅವರ ಒಂದು ಮನವಿಯನ್ನು ಕೊಡೋಕೆ ಬಂದಿದ್ದೇವೆ, ಒಂದು ನಮ್ಮ ವಿನಂತಿಯನ್ನು ಮಾಡ್ಕೊಳಕ್ ಬಂದಿದ್ದೇವೆ. ರವಿವಾರದವರೆಗೂ ನಾವು ನಿಮ್ಮ ನ್ಯಾಯಕ್ಕೋಸ್ಕರ ಕಾಯ್ತೇವೆ. ರವಿವಾರದವರೆಗೂ ನಮಗೆ ನ್ಯಾಯ ಸಿಗಲಿಲ್ಲ ಅಂತಂದ್ರೆ ನಾವು ರವಿವಾರ ದಿನ ಬೆಳಗ್ಗೆ ಅಮರನ ಉಪವಾಸ ಕೊಡುತ್ತೇವೆ. ಸಿಕ್ಕರೆ ಒಂದು ನ್ಯಾಯ ಸಿಗ್ಲಿ, ಇಲ್ಲ ನಮ್ಮ ಪ್ರಾಣ ಇದ್ರ ಸಲುವಾಗಿ ತ್ಯಾಗ ಆಗ್ಲಿ ಅಂತೇಳಿ ನಾವು ಒಂದು ಗಟ್ಟಿ ನಿರ್ಧಾರ ಮಾಡಿ ನಿಮ್ಮ ಹತ್ರ ಬಂದಿದ್ದೇವೆ. ದಯವಿಟ್ಟು ಎಲ್ಲ ಪತ್ರಿಕೆಯರು ಈ ಸುದ್ದಿಯನ್ನ ಇಡೀ ರಾಜ್ಯಕ್ಕೆ ನಾಳೆ ನಡೆಯುವ ಅಧಿವೇಶನದಲ್ಲಿ ಈ ವಿಷಯ ಚರ್ಚೆ ಆಗುವಂಗ ಈ ಸುದ್ದಿಯನ್ನ ಬಿತ್ತರಿಸಿ ನಮಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡ್ಬೇಕಂತ ಹೇಳಿ ವಿನಂತಿಯನ್ನ ಮಾಡ್ತೀವಿ. ಸರ್ ಈಗ ಧರಣಿ ಕೂತಿದ ಎಲ್ಲಿ ಕೂತಿದೆ ಸರ್? ತಾಳಿಕೋಟೆ ನಗರದೊಳಗ್ರಿ ಬಸ್ ನಿಲ್ದಾಣ ಕಂಪೌಂಡಿಗೆ ಹೊಂದ್ಕೊಂಡಿರುವಂತ ಅಂಗಡಿಗಳಿದ್ದು ಏನ್ ಅನ್ಯಾಯ ಆಯ್ತು ಅದೇ ಸ್ಥಳದೊಳಗೆ ನಾವು ಕಳೆದ 23 ದಿನದಿಂದ ಅಹೋರಾತ್ರಿ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದೇವೆ. ಸರ್ ನಿಮ್ಮ ಅಂಗಡಿ ತೆಗ್ದಾರ, ಯಾವ ವಿಷಯಕ್ಕೆ ತೆಗ್ದಾರ ಅವರು ಅಂಗಡಿ ತೆರವು ಮಾಡ್ತೀನಿ ಅಂತ ಹೇಳಿ ನಮಗೇನು ನೋಟಿಸ್ ಕೊಟ್ಟಿಲ್ಲ, ಏನಿಲ್ಲ. ಒಂದು ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ರು, ಅದಾದ್ಮೇಲೆ ಒಂದು ಮೈಕ್ ಒಳಗೆ ಅನೌನ್ಸ್ಮೆಂಟ್ ಮಾಡಿದ್ರು. ಯಾವುದೇ ರೀತಿ ಅಧಿಕೃತ ನೋಟಿಸ್ ಗೀಟಿಸ್ ಆಗಲಿ ಏನೂ ಇಲ್ಲ. ನವೆಂಬರ್ 12ರಿಂದ 14ನೇ ತಾರೀಕಿಗೆ ಅವ್ರು ತೆರವು ಕಾರ್ಯಾಚರಣೆ ಇಟ್ಕೊಂಡಿದ್ರು. ನವೆಂಬರ್ 13ನೇ ತಾರೀಕಿಗೆ ಬೆಳಗ್ಗೆ 11 ಗಂಟೆ 15 ನಿಮಿಷಕ್ಕೆ ನಾವು ಕೋರ್ಟಿನ ತಡೆಯಾಜ್ಞೆಯನ್ನು ತಗೊಂಡ್ಬಂದೇವಿ. ಅದನ್ನು ಧಿಕ್ಕರಿಸಿ ಅಧಿಕಾರಿಗಳು ಯಾವುದೋ ಒಂದು ಕುತಂತ್ರಕ್ಕೆ ಷಡ್ಯಂತ್ರಕ್ಕೆ ಒಳಗಾಗಿ ನಮ್ಮ ಎಲ್ಲ ಅಂಗಡಿಗಳನ್ನು ಅವಸರದೊಳಗೆ ಒಳಗಿರುವಂಥ ಎಲ್ಲ ಸಾಮಗ್ರಿಗಳನ್ನು ಬದುಕು ಕಟ್ಟುಕೊಳ್ಳುವಂಥ ಎಲ್ಲ ನಮ್ಮ ದಂಡಪಾನಿಗಳನ್ನು ರೋಡಿಗೆ ಕೆಡವಿ ಹಾಳು ಮಾಡಿದ್ದಾರೆ. ಇವತ್ತಿಗೂ ಅದೇ ಸ್ಥಿತಿ ಒಳಗೈತ್ರಿ. ಅದೇ ಜಾಗದೊಳಗೆ ನಾವು ಅಹೋರಾತ್ರಿ ಚಳಿ ಗಾಳಿ ಮಳಿ ಯಾವುದೂ ಲೆಕ್ಕಿಸದೆ ನಾವು ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಸೇರಿ ಅಹೋರಾತ್ರಿ ಪ್ರತಿಭಟನೆ ಮಾಡತ್ತೇವೆ. ನ್ಯಾಯ ಸಿಕ್ಕಿಲ್ಲ ನಮ್ಗೆ ಇಲ್ಲಿವರೆಗೂ. ಎಷ್ಟು ಅಂಗಡಿ ಇತ್ತು? ಒಟ್ಟು 23 ಅಂಗಡಿ. ಇದಕ್ಕೆ ನೀವು ಮೇಲ್ಮನೆ ಮ್ಯಾಗ ಹೋಗಿತ್ತು ಅಥವಾ ಹೆಂಗೆ ಕೋರ್ಟಿಗೆ ಸಬ್ಮಿಟ್ ಮಾಡಿರಿ ನೀವು? ಈ ಕೋರ್ಟ್ ಆಫ್ ಕಂಡಕ್ಟ್ ಆಯ್ತಲ್ಲ, ಕೋರ್ಟಿಂದ ಅವಮಾನ ಆಯ್ತು. ಒಂದ್ ಕಡೆ ಆಗಿದ್ರ ಮಾನವೀಯತೆ ದೃಷ್ಟಿಯಿಂದ ಸಂವಿಧಾನ ಪ್ರಕಾರವಾಗಿ ಬದುಕು ಹಕ್ಕನ್ನ ಏನು ಬಾಬಾ ಸಾಹೇಬರು ಕೊಟ್ಟಿದ್ದಾರೆ, ಅದನ್ನ ಕಸ್ಕೊಂಡಿದ್ದಾರೆ. ಅದನ್ನ ನೀಡಬೇಕಾಗಿತ್ತು. ಪರ್ಯಾಯ ವ್ಯವಸ್ಥೆ ಆಗ್ಲಿ ಪರಿಹಾರ ನೀಡೋದಾಗ್ಲಿ ಇಲ್ಲಿ ಅಧಿಕಾರಿಗಳ ಹತ್ರ ಇರುತ್ತದಲ್ಲ, ಅದನ್ನ ಸ್ಪಂದನೆ ಮಾಡಬೇಕಾಗಿತ್ತು. 23 ದಿನ ಒಂದು ಸಮಾಜ ರೋಡಿನ ಮೇಲೆ ಕೂತು ಪ್ರತಿಭಟನೆ ಮಾಡಾಕತ್ತಿತ್ತಂದ್ರೆ ಇವತ್ತು ಯಾರಿಗೂ ಕಿವಿನೇ ಕೇಳಾಕತ್ತಿಲ್ಲ, ಯಾರಿಗೂ ಮನಸ್ಸಿಗೆ ಅದು ಮುಟ್ಟಾಕತ್ತಿಲ್ಲ ಅಂತ ಕರೆಕ್ಟ್. ಇವತ್ತು ನಾವೆಲ್ಲರೂ ಈ ನಾಗರಿಕ ಸಮಾಜದೊಳಗೆ ಇವತ್ತು ನಾವು ಅರೆ ಬೆತ್ತಲೆ ಆಗಿ ಹೊಂಟೇವಂದ್ರೆ ನಮ್ಮ ಮನಸ್ಸಿಗೆ ಎಷ್ಟು ನೋವಾಗಿರ್ಬೇಕು. ಎಲ್ಲರೂ ಮೈ ಮುಚ್ಕೊಳಕ ಹೊಟ್ಟೆ ತುಂಬಾಕ ದುಡಿತಾರ ಬದುಕ್ತಾರೆ. ಆದ್ರೆ ಇವತ್ತು ನಾವು ನಮ್ಮ ಅರೆ ಬೆತ್ತಲೆ ಆಗಿ ಇವತ್ತು ನಮ್ಮ ಹೋರಾಟ ಮಾಡತ್ತೇವೆ. ಯಾಕಂದ್ರೆ ನಮಗೆ ನ್ಯಾಯ ಸಿಗ್ಲಿ ಅನ್ನೋ ಕಾರಣ. ಈಗ ಎಲ್ಲಿಂದ ಹೋರಾಟ ಪ್ರಾರಂಭ ಮಾಡಿ ನೀವು? ಇಲ್ಲಿಂದ ಇಲ್ಲಿ ಅಂಬೇಡ್ಕರ್ ಸರ್ಕಲ್ ಹತ್ರ ಪ್ರಾರಂಭ ಮಾಡಿದ್ವಿ. ಇಲ್ಲಿ ನಮ್ಮ ಬಿಜಾಪುರದ ಹಿರಿಯರು. ತಮ್ಮ ಹೆಸರು ಹೇಳಿ? ನನ್ನ ಹೆಸರು ರಾಘವೇಂದ್ರ ವಿಜಾಪುರ ಅಂತ ಹೇಳಿ, ತಾಳಿಕೋಟೆ. ಬದುಕುವ ಹಕ್ಕನ್ನು ಕಸಿದುಕೊಂಡ ಅಧಿಕಾರಿಗಳಿಗೆ, ಕಾನೂನು ಉಲ್ಲಂಘನೆ ಮಾಡಿದ ದುಷ್ಟ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ನ್ಯಾಯ ಇಲ್ಲಿ ತನಕ ಸಿಕ್ಕಿಲ್ಲ ಸಾಹೇಬ್. ಅದಕ್ಕೆ ನಾವು ನಿಮ್ಮ ಹತ್ರ ವಿನಂತಿಯನ್ನು ಮಾಡ್ಕೊಳಕ್ ಬಂದೇವಿ. ನಮ್ಮ ಸಮಾಜದವ್ರಿ ಕರ್ನಾಟಕ ರಾಜ್ಯ ಇದು ಏಕೀಕರಣ ಆಗಿದ್ದಿಲ್ಲ, ಮೈಸೂರು ಪ್ರಾಂತ ಇದ್ದಾಗ ಅಲ್ಲಿ ಆ ಸ್ಥಳದೊಳಗೆ ಅವಾಗ ಊರು ಹೊರಗಿದ್ದರಿ ಸಾಹೇಬ್ರ. ನಮ್ಮ ಮಂದಿ ದಲಿತರು ಊರು ಹೊರಗಿದ್ದರಿ. ಈಗ ಅದು ಊರು ಸ್ವಲ್ಪ ನಡಬಾರ್ಕ್ ಬಂದೈತ್ರಿ. ಎಲ್ಲ ಸೇರಿ ನಾವು ಫುಟ್ಪಾತ್ ಮ್ಯಾಗ್ನೂ ಇಲ್ರಿ, ಗಟ್ರ ಮ್ಯಾಗ್ನೂ ಇಲ್ರಿ ಸಾಹೇಬ್.
ಮತ್ತು ಆ ಕಡೆ ಏನು ಆ ಕಡೆ ಮುಂದೆ ಮುನ್ಸಿಪಾಲಿಟಿ ಕಾಂಪ್ಲೆಕ್ಸ್ ಕಟ್ಟಾರಲ್ರಿ, ಅಲ್ಲಿ ಏನು ಸೈಜಿಂದ ರೋಡ್ ಐತಲ್ರಿ, ನಮ್ದು ಅಂಗಡಿಗಳು ಬಿಟ್ಟೆ ಆ ಸೈಜಿಂದ ರೋಡ್ ಐತ್ರಿ ಸಾಹೇಬ್ರ. ಊರಿನ ಅಭಿವೃದ್ಧಿಗಾಗಲಿ ಸೌಂದರ್ಯೀಕರಣಕ್ಕಾಗಲಿ ನಾವು ಯಾವಾಗಲೂ ಸಹಕಾರ ಕೊಟ್ಟು ನಾವೆಲ್ಲರ ಜೊತೆಗೆ ನಿಂತು ಅಣ್ಣ ತಮ್ಮರ ಹಂಗೆ ಬಂದವರು ಸಾಹೇಬ್ರ. ಆದ್ರೆ ನಮ್ಮ ಇಡೀ ನನ್ನ ಸಮುದಾಯದೊಳಗೆ ಸರ್ಕಾರಿ ನೌಕರಿ ಎಲ್ಲ ಸೇರಿ ಬೆರಳಿಕೆ ತೋರಿಸ್ರಿ ಎಲ್ಲರೂ ಕುಲಕಸಬನ್ನು ನಂಬ್ಕೊಂಡೇ ಮಾಡ್ತಿದ್ದಾರೆ. ಏನಾಗ್ತೈತೆ ರೀ, ಮೊದಲು 1965 ಕುಲಕಸಬ್ ನಮ್ಮ ಕಾಕಾದೇವ್ರು ಕುಲಕಸಬ್ ಮಾಡ್ತಾರೆ. ಅವ್ರ ಮಕ್ಕಳು ಏನು ಮಾಡ್ತೇವೆ, ನಮಗೊಂದು ಸ್ವಲ್ಪ ಕಂಪ್ಯೂಟರ್ ಜ್ಞಾನ, ಒಂದು ಸ್ವಲ್ಪ ಮೊಬೈಲ್ ರಿಪೇರಿ ಅವು ಇವು ನಾವು ಸಮಾಜ ಕಲ್ಯಾಣ ಕಡೆ ಅಂತ ಈ ಕೌಶಲ್ಯ ಅಭಿವೃದ್ಧಿದವ್ರು ಟ್ರೈನಿಂಗ್ ತೊಗೊಂಡು ಅವು ಇವು ದಂಧಪಾನಿ ಮಾಡ್ಕೋತ ಅಲ್ಲೇ ಹೊಂಟೇವು ಸಾಹೇಬ್ರು. ಎಲ್ಲ ಸೇರಿ 7x7 ಅಂಗಡಿ ಅದಾವ್ರು ಸಾಹೇಬ್ರು. ಈಗೊಮ್ಮೆ 2001 ರಾಕೇಶ್ ಸಿಂಗ್ ಸಾಹೇಬ್ರು ನಾವು ಈಗೊಮ್ಮೆ ಹಿಂಗೆ ನಮ್ಮ ಮೇಲೆ ಇದಾದಾಗ 24 ದಿನ ಹೋರಾಟ ಮಾಡಿದ್ರು ಸಾಹೇಬ್ರು. ಅವಾಗೂ ಅವ್ರು ರಾಕೇಶ್ ಸಿಂಗ್ ಸಾಹೇಬ್ರು ಬಂದು ಒಂದು ಆದೇಶ ಮಾಡ್ಯಾರಿ, ಅದನ್ನ ಲಗತ್ತೂ ನಾವು ನಿಮ್ಗೆ ಹಚ್ಚಿ ಕೊಟ್ಟರು ಸಾಹೇಬ್ರು. ಏನಂತೇಳಿ ಅಲ್ಲಿ ಮಳಿಗೆ ಕಟ್ಟಿ ಕೊಡ್ರಿ ಅವ್ರಿಗೆ, ಅದರಿಂದ ಪುರಸಭೆಗೆ ಆದಾಯನೂ ಬರ್ತೈತಿ ಅಂತೇಳಿ ಇದು ಮಾಡಿದ್ರು. ಅದು ಯಾವುದೂ ಪ್ರಮಾಣಕ್ಕೆ ಬಂದಿಲ್ಲ ರೀ. ಮತ್ತೊಬ್ಬರು ನಮ್ಮವ್ರಿಗೆ ಇಡೀ ನಮ್ಮ ಸಮುದಾಯಕ್ಕೆ ಆವಾಗಿನ ಟೈಮಿಗೆ ಅಷ್ಟು ಜ್ಞಾನನೂ ಇದ್ದಿದ್ದಿಲ್ಲ, ಹೋರಾಟ ಮಾಡೋ ಶಕ್ತಿನೂ ಇದ್ದಿದ್ದಿಲ್ಲ ರೀ ಸಾಹೇಬ್ರು. ಅದಕ್ಕೆ ದಯವಿಟ್ಟು ನಿಮ್ಮ ಕಾಲದೊಳಗೆ ನಮಗೊಂದು ಅದೇ ಶಾಶ್ವತವಾಗಿ ಒಂದು ಪರಿಹಾರ ಕೊಟ್ಟು ಬದುಕುವಂಗೆ ಆಗಲಿ ರೀ ಸಾಹೇಬ್ರು. ನಮ್ದು ಅಷ್ಟೇ ಐತಿ. ಇಷ್ಟು ದಿನ ಆದರೂ ನಮ್ಗೆ ಯಾವುದೇ ರೀತಿಯ ನ್ಯಾಯ ಸಿಕ್ಕಿಲ್ಲ. ನಾವೀಗ ಶನಿವಾರ ತನಕ ನಿಮ್ಮ ನ್ಯಾಯ ಬಡವರು, ಸೊ ನಿಮ್ಮ ಮೇಲೆ ನಮಗೂ ಭಾಳಷ್ಟು ಕಾಳಜಿ ಇದೆ. ಸೊ ಆ ರೀತಿ ಒಂದು ಪರಿಹಾರ ವ್ಯವಸ್ಥೆ ಅದು ನಿಮಗೆ ಎಲ್ಲಿ ಅನುಕೂಲ ಆಗುತ್ತೋ ಆ ಒಂದು ಸ್ಥಳದಲ್ಲಿ ಗುರುತಿಸಿ ಕೊಡಬೇಕು. ನಾನು ಈಗಾಗಲೇ AC ಇರಲಿ, ತಹಸೀಲ್ದಾರ್, ಚೀಫ್ ಆಫೀಸರ್, TDDC ಎಲ್ಲರಿಗೂ ಹೇಳಿದ್ದೀನಿ. ಸರಿಯಾ? ಈಗ ಅವರು ಕೂಡ 1-2 ಸಹ ಹುಡುಗಿದ್ದಾರೆ. ಆದರೆ ನಿಮ್ಮ ಈಗ ಉದಾಹರಣೆಗೆ ಆಪೋಸಿಟಲ್ಲಿ ಅಂಗಡಿಯಲ್ಲಿ ಪ್ರತಿ ಅಂಗಡಿಯನ್ನು 2 ಆಗಿ ಮಾಡಿ ಒಬ್ಬೊಬ್ರು ಕೊಡ್ತೀವಿ ಹೇಳಿದ್ದೀವಿ. ಹಳ್ಳಿ ಕೆಳಗೆ ಎಷ್ಟು ಅಂಗಡಿ ಇದೆ? 4, 8 ಅಂಗಡಿಗಳು ಅಲ್ಲಿ ಕೊಡಬಹುದು. ಸರಿಯಾ? ಆ ಥರ ತಾವುಗಳು ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ನಮಗೆ ಕೈ ಸಮಸ್ಯೆ ಸಾಲ್ವ್ ಆಗುತ್ತೆ ಅಲ್ವಾ ರೀ? ಒಂದೇ ಸೆಕೆಂಡ್ ಸರ್, ಸಂದಿಗಂದಲ್ಲಿ ಕೊಟ್ಟರೆ ಅವ್ರಿಗೆ ಬಿಸ್ನೆಸ್ ಆಗಲ್ಲ ಸರ್. ಒಂದು ಅಲ್ಲಿ ಪಕ್ಕದಲ್ಲಿ ಬಸವೇಶ್ವರ ಸರ್ಕಲ್ ಇದೆ ಸರ್, ಸ್ವಲ್ಪ ಚೆನ್ನಾಗಿದೆ ಸರ್. ಅಲ್ಲಿ ಕೆಲವೊಂದು ಪ್ಲೇಸ್ ಇದೆ, ಅಲ್ಲಿ ಕೊಟ್ಟರೆ ಅದು ತುಂಬಾ ಅನುಕೂಲ ಆಗುತ್ತೆ ಅಂತ ನಮ್ಮ ಅನಿಸಿಕೆ. ಸರ್ಕಲ್ ಅಲ್ಲಿ ಇದನ್ನ ಹೇಳ್ತಾರೆ. ಇವರು ಸಾಹೇಬ್ರು ಬಂದು ಹೋಗ್ಯಾರ ಸರ್, ಯಥಾಸ್ಥಿತಿ ನೋಡ್ಕೊಂಡು ಬಂದಾರ. ಇನ್ನೊಂದು ಏನಪ್ಪ ಅಂತಂದ್ರೆ ಇವ್ರು ಬಂದು ಹೋಗ್ಯಾರ, ಅಲ್ಲಿ ಸಾಹೇಬ್ರು ಬಂದು ಹೋಗ್ಯಾರಿ. ನಮ್ಮ ಸಾಹೇಬ್ರು ಫೋನ್ ಮಾಡಿ ಲೀಡ್ಕರ್ ಅದು ಕರ್ನಾಟಕದ ಅಂಗಸಂಸ್ಥೆ. ಲೀಡ್ಕರ್ ಕೋಕಾನಿಯಲ್ಲಿ ಕೊಟ್ಟಿದ್ದಾರೆ ಸರ್ ಅವ್ರಿಗೆ, ಅದನ್ನೇ ಅವ್ರು ಅಲ್ಟ್ರೇಷನ್ ಮಾಡಿದ್ದಾರೆ ಅಷ್ಟೇ ಸರ್. ಲೀಡ್ಕರ್ ಅಂತಂದ್ರೆ ಬೀದಿ ಮೇಲೆ ಇಡಬೇಕಂತಾನೆ ಕಾನೂನು ಇದೆ ಸರ್. ಇನ್ನೊಂದು ಯಾವ ಉದ್ದೇಶ ಕೊಟ್ಟಿದ್ದಾರೆ ಲೀಡ್ಕರ್? ಟೀ ಅಂಗಡಿ, ಫೋನ್ ಅಂಗಡಿ, ಬೇರೆ ಬೇರೆ ಅಂಗಡಿ ಎಲ್ಲ ಇಟ್ಕೊಂಡು 40% ಇದೆ ಅಂತ ಅವರು ಸರ್. ಇನ್ನೊಂದು ಏನಪ್ಪಾ ಸುಧಾರಿಸ್ಕೊಂಡು 19 ಜನದಲ್ಲಿ ನಾವು 14 ಮಂದಿ ಚಪ್ಪಾಲೆ ಮಾಡ್ತೇವೆ ಸರ್. ಬೂಟ್ ಪಾಲಿಸ ಚಪ್ಪಲ್ ಮಾಡೋದು ಬಿಟ್ಟು ನಮಗೇನು ಬರೋದೇ ಇಲ್ಲ. ರಾಘವೇಂದ್ರ, ಈಗ ಸಾಹೇಬ್ರು ತಮ್ಗೆ ಹೇಳಿದ್ರು, ಈಗ ಅಲ್ಟರ್ನೇಟ್ ಏನ್ ಮಾಡಿ ನಿಮ್ಗೆ ಎಲ್ಲಿ ಅವಶ್ಯಕತೆ ಅದ ಆ ಆಸ್ತಿ ಸರ್ಕಾರ ಆಸ್ತಿ ಇದ್ರೆ ನಾವು ಮಾಡ್ಕೊಡ್ತೀವಿ, ಎರಡನೇದು ಮುಂದಿನ ಅಂಗಡಿಗಳು ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದೀರಿ. ಅದ್ರ ಬಗ್ಗೆ ನೀವು ಚರ್ಚೆ ಮಾಡ್ಕೊಂಡು ಒಂದು ಅಭಿಪ್ರಾಯ ಕೊಡ್ರಿ. ಅದಕ್ಕೆ ಏನಿಲ್ಲ ಸರ್, ಚರ್ಚೆ ಮಾಡೋದ್ರೊಳಗೆ ಏನೂ ಅರ್ಥ ಇಲ್ಲ. ಭಾಳ ದಿವಸ ಚರ್ಚೆ ನಡೆದತ್ತಿದೆ, ಇದೇ ನಡೆದದ್ದು ಸಾಯ್ಲತ್ತದ, ಹೆಣ್ಣು ಮಕ್ಕಳೆಲ್ಲ ಸಾಯ್ಲತ್ತಾರ. ಇದಕ್ಕೆ ಒಂದೇ ಒಂದು ಪರ್ಯಾಯ, ಯಥಾಸ್ಥಿತಿ ಕಾಯ್ದ್ರೆ ನಾವು ಧರಣಿ ಹಿಂದೆ ತಗೋತೀವಿ, ಇಲ್ಲ ಅಂತಂದ್ರೆ ಅಲ್ಲೇ ಸತ್ತು ಎಲ್ಲಿ ನಮ್ಮ ಡಬ್ಬಾ ಅಂಗಡಿಗಳು ಇದ್ದವ್ರಲ್ಲ, ಈಗ ಆಲ್ರೆಡಿ ಪ್ರಿಂಟ್ ಕಟ್ಟಿಸ್ಕೊಟ್ಟಾರಿ ಸರ್ ಗೌರ್ಮೆಂಟ್ದಿಂದ. ಅಂಗಡಿ ಸಾಯಿ ಡೆವಲಪ್ ಆಗಿದೆ ಸರ್, ನಾವು ಬ್ಯಾಡ ಅನ್ನೋದಿಲ್ಲ. ಡೆವಲಪ್ ಆದಷ್ಟು ನಮ್ಮ ಬಿಸ್ನೆಸ್ ಹೆಚ್ಚಿಗೆ ಆಗ್ತದೆ ಸರ್. ಅದೇ ರೀ, ಈಗ ನಿಮಗೆ ಅನುಕೂಲ ಆಗಬೇಕು. ಇಲ್ಲ ಜಾಗ ಫುಟ್ಪಾತ್ ಮೇಲೂ ಇಲ್ಲ, ಗಟರ್ ಮೇಲೂ ಇಲ್ಲ ರೀ, ಎರಡರ ಮಧ್ಯದಲ್ಲಿ ಅದು ಓಪನ್ ಸ್ಪೇಸ್ ಅದ ರೀ ಸರ್. ನೀವು ರೆಕಾರ್ಡ್ ಬೇಕಾದ್ರೆ ನೋಡ್ರಿ, ದಯಮಾಡಿ ನಿಮ್ಗೆ ಅವೆಲ್ಲ ತಂದು ಕೂಡ ಕಾಪಿ ಹಚ್ಚಿರಲ್ಲ, ಅವೆಲ್ಲ ನೀವು ಪರಿಶೀಲನೆ ಮಾಡಿ ದಯಮಾಡಿ. ಈ ತರ ನೀವು ನೋಡ್ರಿ, ಸೌದಾಗರ ಸಾಹೇಬ್ರಿಗೆ ನಾವು ಎದುರಿಗೆ ಹೋಗಿವ್ರಿ, ವಿಡಿಯೋ ಮಾಡ್ತಾ ಇದ್ದೀವ್ರಿ. ಆ ಚೀಫ್ ಆಫೀಸರ್ಗೆ ಆದೇಶ ಮಾಡ್ತಾರ್ರಿ ಅವರು, ಸ್ಟೇ ಆರ್ಡರ್ ತೊಗೊಂಡ್ಬಂದಾರ ಅವ್ರು ಹಳ್ಳಿ ಸಮಾಜದವರು. ನೀನು ಅಲ್ಲಿಗೆ ಕೆಲಸ ನಿಂದ್ರಸಂದ ಮೇಲೆ 21 ಅಂಗಡಿ ಫಾಸ್ಟ್ ಆಗಿ ಮತ್ತೆ JCB ತಂದು ಹೊಡೆದು ಬಿಡ್ತಾರಂದ್ರೆ ಏನ್ ನ್ಯಾಯ ಏನದ ರೀ ಸರ್? ನೀವೇ ಹೇಳಿ ಸರ್. ನಾವು ದಾಂಧಲಿ ಮಾಡೋದಿಲ್ರಿ.